ಮತ್ತು ಅಲ್ಲಿಗೆ ಬರ್ರಿ ಕುಟುಂಬ ರಾಜಕಾರಣ. ಯಾವ ಪಕ್ಷದ ಕುಟುಂಬ ರಾಜಕಾರಣ ಇಲ್ಲ, ಯಡಿಯೂರಪ್ಪರ ಮನೆಯಾಗಿಲ್ಲ. ಯಡಿಯೂರಪ್ಪರಕ್ಕಿಂತ ಜಾಸ್ತಿ ಬಹುಮತದಿಂದ ಗೆಲ್ಲಿಸಿ ಇಲ್ಲಿಂದ ವಿಧಾನಸೌಧಕ್ಕೆ ಕಳಿಸ್ತೀವಿ. ಈ ಹುಡುಗ ಬಂದ್ಬಿಟ್ಟು ನಿನ್ನೆ ಮೊನ್ನೆ ಬಂದವನು ಬಂದು ಸಡನ್ ಆಗಿ ಈಗ ಪಕ್ಷ ಟಿಕೆಟ್ ಕೊಡ್ತಾರಂದ್ರೆ ಈಗ 40 ವರ್ಷ ಅವ್ರ ಕಡೆ ದುಡಿದ್ರಲ್ಲ, ಎಲ್ಲಿ ಓದ್ಬೇಕು ಅವರೆಲ್ಲ ಎಲ್ಲೋ ಹೋಗ್ರಿ. ಇಷ್ಟು ಬಂಡವಾಳ ಹಾಕತ್ತ ಅವ್ರ ಕೈಲಿ ಆಗಲ್ಲ. ಮುಸ್ಲಿಮ್ಸ್ ಬಾಂಧವರು ಐತಲ್ಲ 99% ಹಾಕೋದೇ ಕಾಂಗ್ರೆಸ್ಸಿಗೆ. ಮುಸ್ಲಿಮ್ಸ್ ಯಾರಿದ್ರೆ ಅವರೆಲ್ಲ ವೋಟ್ ಬ್ಯಾಂಕ್ ಅವರಿಗೆ, ಬೇರೆ ಏನು ಅವಶ್ಯಕತೆನೂ ಇಲ್ಲ ಅವರಿಗೆ. ಅವ್ರಿಗೆ ಕೊಡ್ಬೇಕು, ಭಾರಿ ಅನ್ಯಾಯ ಆಯ್ತು ಅಂತ. ಇವ್ರು ಬಿಜೆಪಿ ಅವ್ರಿಗೆ ಕೊಡಬಾರ್ದು ಮುಸ್ಲಿಮ್ಸರಿಗೆ. ಅಂತ ಹೇಳಿದ್ರು ಮುಸ್ಲಿಮ್ಸ್ ಯಾಕೆ ಕೊಟ್ಟಿಲ್ಲ ಅಂತ ಅಂದು, ಇವರು ಬಿಜೆಪಿ ಅವ್ರು ಯಾಕೆ ಕೊಟ್ಟಿಲ್ಲ ಅಂತ. ಇಲ್ಲಿ ಡಾಮಿನೇಟ್ ಕ್ಯಾಂಡಿಡೇಟ್ಗಳು ಯಾರಿದ್ರೆ ಅವ್ರಿಗೆ ಪ್ರಿಫರ್ ಮಾಡ್ತಾ ಇದಾರೆ ಹೊರತು ಬಿಟ್ರೆ ಮುಸ್ಲಿಮ್ಗೆ ಕೊಟ್ಟಿಲ್ಲ, ಹಿಂದೂ ಕೊಟ್ಟಿಲ್ಲ ಅಂತ ಬರ್ತಿಲ್ಲ. 7ನೇ ತಾರೀಕು ಕತ್ತಲ ರಾತ್ರಿ ಮುಂಚೆನೆಲ್ಲ ಸರಿ ಹೋಗ್ಬಾರ್ದು. ಸರ್ ಇವಾಗಿನ ರಾಜಕೀಯ ವಿದ್ಯಮಾನಗಳು ನೋಡ್ತಾ ಇದ್ರೆ ಎರಡು ಕಡೆಗೂ ಎಲೆಕ್ಷನ್ ಟಫ್ ಐತೆ ಸರ್, ಇಲ್ಲ ಅಂತ ಹೇಳಲ್ಲ. ಇಲ್ಲಿ ಏನೇ ಇದ್ರೂ ಕಾಂಗ್ರೆಸ್ ಇಲ್ಲ ಬರೋದು. ಕೆಲಸದ ಬಗ್ಗೆ ಅವ್ರು ಏನು ಮಾಡಿದಾರೋ ಏನಂತೇಳಿ ನನಗೆ ಗೊತ್ತಿಲ್ಲ. ಈ ಸಲ ಒಟ್ಟು ಯಾರು ಆಯ್ಕೆ ಆಗ್ಬೋದು? ಅವರೇ ಶಾಮನೂರಲ್ಲಿ ಬರ್ಬೋದು. ಕೆಲವೊಂದಿಷ್ಟು ಮುಸ್ಲಿಂ ಯುವಕರು ಬಿಜೆಪಿ ಸೇರ್ಪಡೆ ಆದ್ರು, ಇದೇನು ವರ್ಕೌಟ್ ಆಗುತ್ತಾ ಇಲ್ವಾ? ಆದ್ರೆ ಆಗ್ಬೋದು ಸರ್ ವರ್ಕೌಟ್. ಯಾರು ಇದು ನೋಡ್ರಿ, ಬಿಜೆಪಿ ಕಡೆಗೆ ಸೇರ್ಪಡೆ ಆಗ್ತದಾರೆ, ಅದು ಎಲ್ಲ ಮಾನವೀಕ್ಷಕ ಮಾತದು, ಸುಮ್ಮನೆ ಏನು ಉಪಯೋಗ ಇಲ್ಲದ ಮಾತದು. ಅದು ಹೇಳ್ಬೇಕಂದ್ರೆ ತಾತ್ಕಾಲಕ್ಕೆ ಅಷ್ಟೇ ಮಾತಾಡ್ಬೋದು. ಮೋಸ್ಟ್ಲಿ ಬಿಜೆಪಿ ಆಗಬಹುದು. 2-3 ದಿವಸ ಒಳಗೆ ಚೇಂಜ್ ಆಗಿ ಹಾಕವು ಎಲ್ಲವು. ಬಿಜೆಪಿ ಬಿಜೆಪಿ ಹಾಕಿದ್ರೆ ನಿಮಗೆ ಅನಿಸುತ್ತೆ? ನಮಗೆ ಬಿಜೆಪಿ ಕಟ್ಟ ಬಿಜೆಪಿ ಕಟ್ಟ ಬಿಜೆಪಿ. ಕಾಂಗ್ರೆಸ್ಸೇ ಬರೋದು. ಬಿಜೆಪಿ ಗೆಲ್ಲೋದು. ಬಿಜೆಪಿ ಗೆಲ್ಲುತ್ತಾ? ಅದು ಪಕ್ಕ ಎಲ್ಲ ಅವರೇ. ಶಾಮನೂರದೇ, ಮತ್ತೇನಿಲ್ರಿ, ಬೇರೆಯವ್ರದ್ದು ಯಾವ್ದಿಲ್ಲ. ಅವ್ರು ಇರೋವರೆಗೂ ಅವ್ರದೇ. ಅವರೇ. ಹೌದು. ಇದು 10 ಕೆಲಸದಲ್ಲಿ ಒಂದೇ ಒಂದು ಕೆಲಸ ಮಾಡಿ ಅದನ್ನೇ ಹೇಳ್ಕೊಂತ ಹೋದ್ರೆ ಆಗಲ್ಲ. ಮಾಡಿ ಅಲ್ಪಸಂಖ್ಯಾತ ಒಪ್ಪಿಸಿ ಸಮರ್ಥ ಅವರಿಗೆ ಗೆಲ್ಲಿಸ್ಕೊಡ್ಬೋದು ಅಂತ ನಮ್ಮ ಇದು. ಸರಿ, ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಟಿಕೆಟ್ ಕೊಡ್ತೈತೆ ಬಿಜೆಪಿ. ಇವ್ರೆಲ್ಲಿ ಕೊಡ್ತಿದಾರ್ರಿ? 40 ವರ್ಷ ದುಡ್ದವ್ರಿಗೆ ಕೊಡ್ತಿಲ್ಲ ವ್ಯಾಲ್ಯೂನ, ಇನ್ನೇನು ಮಾಡೋದು? ಬಿಗಿಯಾದ ನಾಯಕತ್ವ ಇಲ್ಲ. 8 ಜನ 9 ಜನ ಲೀಡರ್, ನನಗೆ ಬೇಕು ನಿನಗೆ ಬೇಕು ಅಂದ್ರೆ ಬಿಗಿಯಾದ ನಾಯಕತ್ವ ಮುಸ್ಲಿಮ್ಸ್ನಾಗ ಇಲ್ಲ ಪಾಪ. ಸುಮ್ಮನೆ ಅವರಿಗೆ ದಿಕ್ ತಪ್ಪಿಸ್ತಾರೆ. ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಇದೆಲ್ಲ ನೋಡಿದರೆ ಮತ್ತೆ ನನಗೆ ಖುಷಿ ಅನಿಸ್ತೈತಿ. ಯಾಕಪ್ಪ ಅಂದ್ರೆ ಅಜ್ಜರು ತೀರ್ಕೊಂಡು ಹೋದ್ರು. ಈ 2.5 ವರ್ಷದ ಆಫರೇ ಬಿಡ್ತಿಲ್ಲ ಅಂದ್ರೆ ಅವ್ರು ಇನ್ನು 5 ವರ್ಷದ ಬಿಡ್ತಾರ? ಈಗ ದಲಿತರಿಗೆ ಕೊಟ್ಟೈತಿ ಬಿಜೆಪಿ, ಬಹುಮತದಿಂದ ಆರಿಸಿ ತರ್ತಾರೆ. ಹೇಳ್ದ ನಮ್ಮ ದಾಸ್ಕರಪ್ಪರ ಗೆಲ್ಲಿಸ್ಲಿ, ತೋರಿಸ್ತಾರೆ ಅವ್ರು ಪ್ರತಿಯೊಂದು ಇನ್ನು ಏನೇನು ಅಭಿವೃದ್ಧಿ ಮಾಡ್ಕೊ ಮಾಡ್ತಾರೆ. ಒಂದ್ಸರಿ ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಆದರೆ ಇನ್ನೊಂದ್ಸರಿ ಕಾಂಗ್ರೆಸ್ ಭದ್ರಕೋಟೆ ತಗೊಳ್ಳೋದು ತುಂಬ ಕಷ್ಟ. ಇದನ್ನು ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಈ ಸರಿ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು. ನಾನು ಹೇಳ್ತೀನಿ ಕೇಳ್ರಿ, ದಾಸ್ಕರಪ್ಪರ ಆಗ್ಬೋದು, ಸಮರ್ಥರಾಗ್ಬೋದು ಅಂತಲ್ಲ, ದಾಸ್ಕರಪ್ಪರ 100ಕ್ಕೆ 100 ವಿನ್ ಆಗ್ತಾರೆ. ನೋಡ್ರಿ, ರೊಕ್ಕ ಕೊಟ್ಟರೆಲ್ಲ ಸೇರ್ತಾರೆ, ಬಿಜೆಪಿಗೂ ಸೇರ್ತಾರೆ ಜನ, ಕಾಂಗ್ರೆಸ್ಸಿಗೆ ಸೇರ್ತಾರೆ. ಓಟ್ ಹಾಕರ್ಬೇಕಲ್ಲ, ಯಾರಿಗೆ ಹಾಕ್ತಾರ ಅಂತ. ನಿಂತಿದ್ದಪ್ಪ ಅಹಮದುಲ್ಲಾ ಖಾನ್ ಅಂತ, ಅವ್ನು JDS ಅವನೇ ಪೂರ್ತಿ ಬೆಂಕಿ ಹಚ್ಚಿರೋದಲ್ಲಿ ಪೂರ್ತಿ. ದಾವಣಗೆರೆಯಿಂದ ಮಲ್ಲಣ್ಣನ ಮುಖ್ಯಮಂತ್ರಿ ಮಾಡ್ಬೇಕನ್ನೋ ಆಸೆ ನಮಗೆಲ್ಲರಿಗೂ ಐತಿ. ಆ ಬೂತ್ ಹೊಡೆದ ಬೇಕಾದ್ರೆ ನಿಮ್ಮ ಟಿವಿ ಈ ಒಂದು ಕಾನ್ಫಿಡೆನ್ಸ್ ಇಂದಾನೆ ಮತ್ತೆ ಮುಸ್ಲಿಮ್ಸರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರ ನಮಸ್ಕಾರ ಸ್ನೇಹಿತರೆ, ವಿಚಾರ ಕ್ರಾಂತಿ ವಾಹಿನಿಗೆ ಸ್ವಾಗತ. ನಾನು ಹರೀಶ್. ನಾವು ಇವತ್ತಿನ ದಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಬಿಸಿಲಿನ ಕಾವು ಯಾವ ರೀತಿಯಾಗಿದೆಯೋ ಅಷ್ಟೇ ಕಾವು, ಚುನಾವಣಾ ಕಾವು ಹೆಚ್ಚಾಗಿದೆ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಜನರು ಯಾರಿಗೆ ಬೆಂಬಲ ನೀಡ್ತಾರೆ, ಹಾಗೆ ಅವರ ಅಭಿಪ್ರಾಯ ಏನು, ಹಾಗೆ ರಾಜಕೀಯ ಏರುಪೀರುಗಳನ್ನು ಇಲ್ಲಿನ ಜನರನ್ನ ಕೇಳಿ ತಿಳ್ಕೊಳ್ಳೋಣ. ಹಾಗೆ ವಿಚಾರ ಕ್ರಾಂತಿ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತುವ ಮೂಲಕ ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ವಿಚಾರ ಕ್ರಾಂತಿ ಅಫಿಷಿಯಲ್ ಅಂತ ಇದೆ. ಇಂಥದ್ದೇ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಒಂದು ಚಾನಲನ್ನು ಫಾಲೋ ಮಾಡುವ ಮೂಲಕ ನಮಗೆ ಸಹಕರಿಸಿ ಅಂತ ಹೇಳ್ತಾ ಬನ್ನಿ ಇಲ್ಲಿನ ಜನರು ಏನು ಹೇಳ್ತಾರೆ ತಿಳ್ಕೊಂಬರೋಣ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನವ್ರು ಇಬ್ರು ಸಿಕ್ಕಿದ್ರೆ ನಮಗೆ ಬನ್ನಿ ನೀವು. ಸರ್, ಸದ್ಯಕ್ಕೆ ದಾವಣಗೆರೆಯಲ್ಲಿ ಜಂಗಿ ಕುಸ್ತಿ ನಡೀತಾ ಇದೆ ಅಂತ ಹೇಳ್ಬೋದು, ಪೈಲ್ವಾನ್ ಮತ್ತೆ ಇನ್ನು ಇತರರ ನಡುವೆ. ಹಾಗಾಗಿ ಈಗ ಸದ್ಯಕ್ಕೆ ಮುಸ್ಲಿಮರು ಮತ್ತೆ ಈ ಕಡೆ ಶಾಮನೂರು ಫ್ಯಾಮಿಲಿಗೂ ಹೊಂದಾಣಿಕೆ ಆಗುತ್ತಾ, ಅಥವಾ ಬಿಜೆಪಿ ಇದ್ರ ನಡುವೆ ಇವರಿಬ್ಬರ ಮಧ್ಯೆ ಜಗಳದಲ್ಲಿ ಬಿಜೆಪಿ ಆಯ್ಕೆ ಆಗುತ್ತಾ, ಯಾವ ರೀತಿ ವಾಸ್ತವ ಇದೆ ಸದ್ಯದಲ್ಲಿ? ಸರ್, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮುಸ್ಲಿಮ್ಸ್ ಬಾಂಧವರು ನಮ್ಮ ಸಾದಿಕ್ ಪೈಲ್ವಾನ್ ಅವರು ಬಂಡಾಂತರ ಅಭ್ಯರ್ಥಿ ಹಾಕಿದ್ದಾರೆ. ಅವ್ರು ಯಾವತ್ತಿದ್ರು ನಮ್ಮ ಕಾಂಗ್ರೆಸ್ ದೊಡ್ಡ ಮುಖಂಡರವುದು ಅದನ್ನು ನಾವು ಏನೈತಿ ನಾವು ಕುಂತು ಸರಿಪಡಿಸ್ಕೊಳ್ಳೋ ಕೆಲಸನ ನಮ್ಮ ಮಿನಿಸ್ಟರ್ ಅವರು ಮಾಡ್ತಾ ಇದ್ದಾರೆ. SS ಮಲ್ಲಿಕಾರ್ಜುನ್ ಅವರು ಮಾಡ್ತಾ ಇದ್ದಾರೆ. ಅದಾಗತ್ತೆ 100ಕ್ಕೆ 100. ನಮ್ಮ ಸಾದಿಕ್ ಪೈಲ್ವಾನ್ ಅವರು ನಮ್ಮ ಶಂಕರಪ್ಪರಕ್ಕಿಂತ ಜಾಸ್ತಿ ಬಹುಮತದಿಂದ ಗೆಲ್ಲಿಸಿ ಇಲ್ಲಿಂದ ವಿಧಾನಸೌಧಕ್ಕೆ ಕಳಿಸ್ತೀವಿ. ಶಂಕರಪ್ಪರವರ ಸ್ಥಾನಮಾನವನ್ನು ಸಮರ್ಥಿಗೆ ಕೊಡಿಸ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ನಮ್ಮ ಮುಸ್ಲಿಮ್ಸ್ ಬಾಂಧವರು ಭಾಳ ಜನ ಇದ್ದಾರೆ, ಹಿಂದೂ ಬಾಂಧವರು ಭಾಳ ಜನ ಇದ್ದಾರೆ.
ಎಲ್ಲೋ ಕೆಲವು ಸಣ್ಣ ಪುಟ್ಟ ಕರಪ್ಷನ್ ಇರುತ್ತೆ. ಆದ್ರೆ ಬಹಳಷ್ಟು ಕಡೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಸುಮಾರು ಕಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಮುಸ್ಲಿಮ್ಸರಿಗೆ ಕೊಡಬೇಕಿತ್ತು, ತುಂಬಾ ಅನ್ಯಾಯ ಆಗ್ತಾ ಇದೆ. ಯಾಕೆಂದ್ರೆ ದಾವಣಗೆರೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಕಡೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಇದ್ದಾರೆ, ಹಾಗಾಗಿ ಇವರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ಅದನ್ನ ಆಗಿದೆ, ಇಲ್ಲ ಅನ್ನಂಗಿಲ್ಲ. ಆಯಿಂದ ನಾಯಕರಿಗೆ ಕೊಡಬೇಕಿತ್ತು. ಮತ್ತೆ ಫ್ಯಾಮಿಲಿ ಅವರು ಎಲ್ಲರೂ ಕೂಡ MP ಅವರು ಇದ್ದಾರೆ, ಮತ್ತೆ ಮಿನಿಸ್ಟರ್ ಇದ್ದಾರೆ, ಮತ್ತೆ ಎಲ್ಲರೂ ಅವರೇ ಇದ್ದಾರೆ. ನಮಗೊಂದು ಅವಕಾಶ ಕೊಡ್ಬೋದಿತ್ತು ಅನ್ನೋ ಒಂದು ಮಾತಿದೆ. ಹೌದು, ಕೊಡಬೇಕಿತ್ತು ನಿಜ. ಅಂದ್ರೆ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಯಾವ ಪಕ್ಷದಾಗಿಲ್ಲ ಯಡಿಯೂರಪ್ಪರ ಮನೆಗಿಲ್ಲ, ಯಾರಿಲ್ಲ, ಎಲ್ಲ ಪಕ್ಷದಾಗ ಅದಾರ. ಆ ಫ್ಯಾಮಿಲಿಗೆ ಮೇಲೆ ಗೆಲ್ಲೋ ಕ್ಯಾಂಡಿಡೇಟ್ ಬೇಕು, ಫಸ್ಟ್ ಗೆಲ್ಲ ಕುದುರಿಬೇಕು, ಬಂಡವಾಳ ಹಾಕಬೇಕು. ಬಂಡವಾಳ ಹಾಕಕ್ಕೆ ಆಕತ್ತ ಅವ್ರ ಕೈಲಿ ಆಗಲ್ಲ. ರಾತ್ರಿ ಸಾದಿಕ್ ಪೈಲೋನಿ ಫೈನಲ್ ಆಯ್ತು. ಸುವರ್ಣ ನ್ಯೂಸ್ ನೋಡಿದ್ರೆ, ಸುವರ್ಣ ನ್ಯೂಸ್ನಾಗ ಐತೆ ಅಜಯ್ ಕರ್ದಾರಲ್ಲ ಅವರು, ರಾತ್ರಿ ಅವ ಮುಖಾಮುಖಿ ಮಾಡಿ ಅರ್ಧ ಗಂಟೆ ರಾತ್ರಿ ಟಿವಿಯಾಗಿ ನಡೆದಿರೋದು. ಇವತ್ತೈತಲ್ಲ ಅವ್ರ ಮನೆಗೆ ಮಲ್ಲಣ್ಣವ್ರು ಹೋಗ್ತಾರ ಅವ್ರ ಮನೆಗೆ. ಇವತ್ತು ಮುಸ್ಲಿಮ್ಸ್ ಬಾಂಧವ್ರು ಐತಲ್ಲ 99% ಹಾಕೋದೇ ಕಾಂಗ್ರೆಸ್ಸಿಗೆ. ಆ ಬೂತ್ ಹೊಡೆದ ಬೇಕಾದ್ರೆ ನಿಮ್ಮ ಟಿವಿ ಐತೆ. ಈ ಒಂದು ಕಾನ್ಫಿಡೆನ್ಸ್ ಇಂದಾನೆ ಮತ್ತೆ ಮುಸ್ಲಿಮ್ಸರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಂತಾರ ಅವ್ರಕ್ಕಿಂತ ಮೇಲೆ ಐತಲ್ಲ ಅವರು ಕಾಂಗ್ರೆಸ್ ಪಕ್ಷದ ವಿರೋಧಿಗಳು ಅವ್ರಿಗೆ ಹೇಳ್ತಾರೆ ಫಸ್ಟ್. ಅವ್ರೇನು ಹೇಳಕತ್ತಿಲ್ಲ. ಮುಸ್ಲಿಮ್ಸಿಗೆ ಐತಲ್ಲ ಅವ್ರಕ್ಕಿಂತ ಅವರು ಈ ರೈಲ್ವೆ ಗಡಿ ನಿಂತಿದ್ದಪ್ಪ ಅಹಮದುಲ್ಲಾ ಖಾನ್ ಅಂತ ಅವ್ನು JDS ಅವನೇ ಪೂರ್ತಿ ಬೆಂಕಿ ಹಚ್ಚಿರೋದಲ್ಲಿ ಪೂರ್ತಿ. ನಮಗೆ ಟಿಕೆಟ್ ಬೇಕು ಅಂತ ಸುಮ್ಮನಿದ್ದಾರೆ. ಟಿಕೆಟ್ ಬೇಕು ಅಂತ ಹೇಳಿದ್ರೆ ಐತಲ್ಲ, ಹೇಳಿದ್ವಲ್ಲ, ಅವರು ಅವನದೇ ಸಮಾಜದಿಂದ ಗೆಲ್ಲಕ್ಕಾಗಲ್ಲ. ಮುಸ್ಲಿಂ ಸಮಾಜದಿಂದ ಅವ್ರಿಗೆ ಗೆದ್ಬಿಡ್ತಾರ. ಇತಿಹಾಸ ಈಗ ಒಬ್ಬ ನಾಯಕ ಬಂದ ತಕ್ಷಣ ಅವನಿಂದ ಎಲ್ಲ ಓಟ್ಗಳು ಬರಲ್ಲ ಅಂತ ನೀವು ಹೇಳ್ತೀರಾ? ಹಂಗಲ್ಲ. ಅವರಲ್ಲಿ ಬಿಗಿಯಾದ ನಾಯಕತ್ವ ಇಲ್ಲ. 8 ಜನ 9 ಜನ ಲೀಡರ್ ನನಗೆ ಬೇಕು ನಿನಗೆ ಬೇಕು ಅಂದ್ರೆ ಬಿಗಿಯಾದ ನಾಯಕತ್ವ ಮುಸ್ಲಿಮ್ಸ್ನಾಗ ಇಲ್ಲ ಪಾಪ. ಸುಮ್ಮನೆ ಅವರಿಗೆ ದಿಕ್ ತಪ್ಪಿಸ್ತಾರೆ. ಹಂಗೆ ಆಗಬಾರ್ದು. ಹಂಗಾಗಿ ಗೆಲ್ಲ ಕುದುರಿಬೇಕು, ಗೆಲ್ಲ ಕ್ಯಾಂಡಿಡೇಟ್ ಬೇಕು. ಅಲ್ಲ, ಈಗ ನಿನ್ನೆ ನಾಮಿನೇಷನ್ ಕೂಡ ಫೈಲ್ ಆಯಿತು. ಹಾಗಾಗಿ ಈಗ BJP ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆಯನ್ನ ಕೂಡಿಸಿದ್ರು. ಸೇರ್ಸಾರ್ ಬಿಡ್ರಿ, ರೊಕ್ಕ ಕೊಟ್ಟರೆಲ್ಲ ಸೇರ್ತಾರ. BJPಗೂ ಸೇರ್ತಾರೆ ಜನ, ಕಾಂಗ್ರೆಸ್ಸಿಗೆ ಸೇರ್ತಾರ. ಓಟ್ ಹಾಕರ್ಬೇಕಲ್ಲ ಯಾರಿಗೆ ಹಾಕ್ತಾರ ಅಂತ. ಈ ಬಾರಿ ಅಂದ್ರೆ ಈ ಮಧ್ಯ ಜಗಳದಲ್ಲಿ BJP ಆಯ್ಕೆ ಆಗೋದು ಅನ್ನೋ ಒಂದು ಮಾತಿದೆ. ಇದಕ್ಕೇನು ಹೇಳ್ತೀವಿ? ಇದು 100ಕ್ಕೆ 100 ಸುಳ್ಳು. ಬರೋದೇ ಕಾಂಗ್ರೆಸ್ ಸಮರ್ಥೆ ಗೆಲ್ಲೋದು. ಕಟ್ಟಿಟ್ಟ ಬುತ್ತಿ ಇದು. ಹೌದು. 27ನೇ ತಾರೀಕು ಕತ್ತಲ ರಾತ್ರಿ ಮುಂಚೆನೆಲ್ಲ ಸರಿ ಹೋಗ್ಬಾರ್ದು. ಕತ್ತಲ್ ರಾತ್ರಿ ಆಗತ್ತೆ ಅಂತ ಸರಿ ಹೋಗ ದಾವಣಗೆರೆ ಸರಿ ಹೋಗಿ. ಕತ್ತಲ ರಾತ್ರಿ ಇಲ್ದಂಗೆ ಯಾವ ಎಲೆಕ್ಷನ್ ನಡೆಯಲ್ಲ. ನಿಮಗೆ ಗೊತ್ತಿದೆ, ನಮ್ಗಿಂತ ಜಾಸ್ತಿ ನೀವು ಮೀಡಿಯಾದವರು, ನಿಮಗೆಲ್ಲ ಗೊತ್ತಿದೆ. ಹಣ ಎಲ್ಲಿ ಚೆಲ್ಬೇಕು, ಯಾರಿಗೇನು ಕೊಡಬೇಕು, ಸ್ನಾನಮಾನ ಗೌರವಗಳು ಕೊಟ್ಟು ಎಲ್ಲ ಸರಿಪಡಿಸ್ಕೊಂತ. ಈಗ ಜನ ಆಗಿದ್ರೆ ಹಣಕ್ಕೆ ನೋಡೇ ಮತ್ತೆ ಓಟ್ ಹಾಕ್ತೀರಾ ಅಂತ ಅಂದಂಗ. ಇಲ್ಲ, ಹಣಕ್ಕೆ ನೋಡಿ ಅಲ್ಲ. ಮತ್ತೆ ಈಗ ನೀವೇ ಹೇಳಿದ್ರಿ. ಕೇಳಿ ನನ್ನ ಮಾತು ಕೇಳಿ. ಈಗ ಕೆಲವು ನಿನ್ನೆ ಹೋಗಿದ್ರು, ಯಾರು ದುಡ್ಡು ಕೊಳ್ಳಿಲ್ಲ, ಯಾರು ಹೋಗಿರ್ಲಿಲ್ಲವಲ್ಲ. ನಿಜಾನಾ? ದುಡ್ಡು ಕೊಳ್ಳೇಬೇಕು, ಖರ್ಚಕ್ಕೆ ಕೊಳ್ಳೇಬೇಕು, ಟೀ ಕಾಫಿಗೆ ತಿಂಡಿಗೆ ಕೊಳ್ಳೇಬೇಕು. ಹೌದ್ರಾ? ಅದು ಮಾಡೋ ಸಮರ್ಥನೆ ಇರಬೇಕು. ಇನ್ನೊಂದು ಕೇಳಿ, ಈಗ ಮುಸ್ಲಿಮ್ಸ್ನವ್ರು ನಿಂತಾರೆ, ಮುಸ್ಲಿಮ್ಸ್ನವ್ರು ನಿನ್ನೆ ಏನೋ ಪ್ರತಿಭಟನೆ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಹೇಳಿದ್ದಾರೆ. ಓಕೆ, ಇವತ್ತು ಹೆಚ್ಚಿನ ಭಾಗ ಈ ಕಡೆ ಶಂಕರಪ್ಪನವರು ನಮ್ಮ ಹಿಂದೂಗಳಕ್ಕಿಂತ ಜಾಸ್ತಿ ಮುಸ್ಲಿಮ್ಸ್ನವರಿಗೆ ಪ್ರಾಮುಖ್ಯತೆ ಕೊಟ್ಟು ಅವರಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವತ್ತು ಮಂಡಕ್ಕಿ ಬಟ್ಟೆ ಲೇಔಟ್ ಇರ್ಬೋದು, ನೀವು ನೋಡಿದ್ದೀರಾ? ಫಸ್ಟಿಗೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಇದೆ. ಅವರಿಗೆ ಆದ ಒಂದು ಪ್ರತ್ಯೇಕವಾದ ಮಂಡಕ್ಕಿ ಬಟ್ಟೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಏನು ಬೇಕು, ಮನೆ ಇರಲಿ, ಕುಡಿಯೋ ನೀರಿನ ವ್ಯವಸ್ಥೆ ಇರಲಿ, ಎಲ್ಲರಿಗಿಂತ ಜಾಸ್ತಿ ಅವ್ರಿಗೆ ಮಾಡಿಕೊಟ್ಟಾರೆ. ಅವರು ಇವತ್ತು ಶಂಕರಪ್ಪನಕ್ಕಿಂತ ಜಾಸ್ತಿ ಸಮರ್ಥಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ. ಇನ್ನು ಸಾದಿಕ್ ಪೈಲ್ವಾನ್ ಅವ್ರು ಇರ್ಬೋದು, ಬೇರೆ ಇತರೆ ಬಂಡಾಯ 40 ವರ್ಷದಿಂದ ದುಡಿದಿದ್ದೀವಿ, ನಮಗೊಂದು ಅವಕಾಶ ಬೇಕಿತ್ತು ಅನ್ನೋ ಒಂದು ಮಾತು. ನಿಜ. ಈಗ ಇದು 2.5 ವರ್ಷದ ಮಾತ್ರ ಎಲೆಕ್ಷನ್. ಹೌದ್ರಾ? ಈ 2.5 ವರ್ಷದಲ್ಲಿ ಏನಾರ ಈ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಹೌದು, ಒಂದ್ಸರಿ ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಆದರೆ ಇನ್ನೊಂದ್ಸರಿ ಕಾಂಗ್ರೆಸ್ ಭದ್ರಕೋಟೆ ತಗೊಳ್ಳೋದು ತುಂಬ ಕಷ್ಟ. ಇದನ್ನು ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಈ ಸರಿ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು. ಮುಂದಿನ ಎರಡು ವರ್ಷ ಆದ್ಮೇಲೆ ನಮ್ಮ ಮುಸ್ಲಿಂ ಮುಂದಿನ ವರ್ಷ ಹೀಗೆ ಕೊಟ್ಟಿಲ್ಲ, ಮುಂದಿನ ವರ್ಷ ಕೊಡ್ತಾರ ಅಂತ. ಇದು ಮೇನ್ ಪ್ರಶ್ನೆ. ಯಾಕೆ ಅಂದ್ರೆ ಈಗ ಬಿಟ್ಬಿಟ್ರೆ BJP ಆಕಸ್ಮಿಕವಾಗಿ ಇಲ್ಲಿ ಬಹುಮತ ಬಂತು ಅಂದ್ರೆ ಮುಂದೆ ನಾವು ತಗೊಳಕ್ಕಾಗಲ್ಲ. ಈ ಕ್ಷೇತ್ರವನ್ನ ಬೇಕೇ ಬೇಕು ಅಂದ್ರೆ ಈಗ ಭದ್ರಕೋಟೆ ಮಾಡ್ಕೋಬೇಕು. ಈಗ ಬಿಟ್ಬಿಟ್ರೆ ಮುಂದೆ ನಮಗೆ ಸಿಗಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಕಾಂಗ್ರೆಸ್ ಎಲ್ಲಾ ಮುಖಂಡರು ಸೇರಿ ತೀರ್ಮಾನ ತಗೊಂಡಿರೋ ವಿಚಾರ ಇದು. ಯಶವಂತರಾವ್ ಪೈಲ್ವಾನ್ರು ಮಾಜಿ ನಿಂತು ಸೋತ್ರಲ್ಲ, ಎಲ್ಲರಿಗಿಂತ ಮೊದಲು ಅವ್ರಿಗೆ ಕುತೂಹಲ ಇತ್ತು, ಮುಸ್ಲಿಮ್ಸ್ ಯಾಕೆ ಕೊಡಲ್ಲ ಕಾಂಗ್ರೆಸ್ನವರು, ಅವ್ರಿಗೆ ಕೊಡ್ಬೇಕು, ಭಾರಿ ಅನ್ಯಾಯ ಆಯ್ತು ಅಂತ. ಇವ್ರು BJP ಅವ್ರಿಗೆ ಯಾಕೆ ಕೊಡಬಾರ್ದು ಮುಸ್ಲಿಮ್ಸ್ನವ್ರಿಗೆ? ಇದೆ ಇವು ಇದು ರಾಜಕೀಯ ಗಿಮಿಕ್ ಇವೆಲ್ಲ. ಮುಸ್ಲಿಮ್ರಿಗೆ ಕೊಟ್ಬಿಟ್ರೆ ನಾವು ಆರಾಮ್ ಗೆದ್ಬಿಡ್ತೀವಿ, ರೊಕ್ಕ ಖರ್ಚು ಮಾಡ್ಬಿಡ್ತೀವಿ, ತೆಲ್ನೋವಿರಲ್ಲ ಅಂತೇಳಿ ಅವ್ರದ್ದು ಇದೆಲ್ಲ ಅಳದು ತೂಗಿ ಎಲ್ಲ ಮಾಡಿ ಡೆಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಬಂದು ಅವರು ಪಂಚಾಯತಿ ಮಾಡಿ ಕೊಟ್ಟರೋದಿಂದ ಟಿಕೆಟ್ ಸಮರ್ಥಿಗೆ. ಇಲ್ಲಾಂದ್ರೆ ಐತಲ್ಲ ಇಷ್ಟೊತ್ತಿಗೆ ಆರಾಮ್ ಮಕ್ಕಂಬಿಟ್ಟು BJP ನಾವು ಗೆದ್ದೀವಿ ಅಂತೇಳಿ. ಅಲ್ಲ, ಒಂದು ಮಾತಿದೆ. ಈಗ ಸದ್ಯಕ್ಕೆ ಈಗ ಓಡಾಡ್ತಾ ಇರೋದು ಸದ್ಯಕ್ಕೆ ರಾಜ್ಯ ತುಂಬ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಅಂದರೆ ಮತ್ತು ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಒಂದು
ನಾಂದಿ ಹಾಡ್ತು ಮನೆ ಹಾಕ್ತು ಅಂತ ಹೇಳಿ. ನೀವು ಮತ್ತೆ ಅಲ್ಲಿಗೆ ಬರ್ರಿ. ಕುಟುಂಬ ರಾಜಕಾರಣ ಯಾವ ಪಕ್ಷದ ಕುಟುಂಬ ರಾಜಕಾರಣ ಇಲ್ಲ. ಅಲ್ಲ ಎಲ್ಲ ಪಕ್ಷದಲ್ಲಿ ಮತ್ತೆ ಇರ್ಲಿ ಬಿಡ್ರಿ. ಮತ್ತೆ ಕುಟುಂಬ ರಾಜಕಾರಣ ಅದು ಈಗ ಜನರೇ ಈಗ ಎಕ್ಸೆಪ್ಟ್ ಮಾಡಿದ್ದಾರೆ ಅಂದಾಗ ಮತ್ತೆ ಇನ್ನೇನ್ ಮಾಡಂಗಿದೆ ಅಂತ. ರೀ ಜಾರಕಿಹೊಳಿ ಮಗಳು ಹೌದ್ರಾ MP ಆದ ಆ ಅಮ್ಮ ಆ ಎಮ್ಮ ವಯಸ್ಸು ಎಷ್ಟು? 25. ಆಮೇಲೆ ಇವ್ರು ಅದಲ್ಲ ಯಾರು ಅವರು ಇನ್ನೊಬ್ಬರ ಖಂಡ್ರೆ ಅವ್ರಿಗೆ ಎಷ್ಟು ವಯಸ್ಸು? ಅವರು ಕುಟುಂಬ ರಾಜಕಾರಣ. ಅವರು ಹಣೆ ಬಾರ ಗಟ್ಟಿ ಇದ್ದಾಗ ಗೆದ್ದೆ ಗೆಲ್ತಾರ. ಏನು ಮಾಡೋಕ್ಕಾಗಲ್ಲ. ಶಿವಾನಂದ ಪಾಟೀಲ್ ಮಗಳಿಗೆ ಕೊಟ್ರು ಮತ್ತೆ ಇದೇ ಆಗೋದು ಹಿಂಗೆ ಮುಂದೆ. ಈ ಶಿವಾನಂದ ಪಾಟೀಲ್ ಮಗಳು ಸವಿತಾ ಪಾಟೀಲ್ ಅಂತಂದು ಕೊಟ್ರು ಮತ್ತೆ ಈ ತರ ಮುಂದೆ ಇನ್ನಿದ್ದವ್ರಿಗೆ ಅದೇ ಆಗೋದು, ಅದೇ ಗತಿ ಆಗತ್ ಬರ್ತೈತಿ. ಇಲ್ಲಿ ಏನ್ ಅನ್ಸುತ್ತೆ ಈಗ ಸದ್ಯಕ್ಕೆ ವಾಸ್ತವ ನೋಡಿದ್ರೆ? 26 ವರ್ಷದ ಹುಡುಗ ಕೊಟ್ರ ಮತ್ತೆ ಈ ತರ ಮುಂದೆ ಹಿಂಗೆ ಯಾಕೋತ್ ಹೋಗುತ್ತೆ. ಇದೆ ಅಲ್ಲಿ ಏನಾಗೈತೆ ಅದೇ ಗತಿ ಆಗುತ್ತೆ. ಅಲ್ಲ ಒಟ್ಟು ಗೆಲ್ತಾರೆ ಅಂತೀರಾ ಸೋಲ್ತಾರೆ ಅಂತೀರಾ? ಅದು ಈಗ ಹೇಳಕ್ಕಾಗಲ್ರಿ. ನಿಮಗೆ ಯಾಕಂದ್ರೆ ಈಗ ದಲಿತರಿಗೆ ಕೊಟ್ಟೈತಿ ಬಿಜೆಪಿ ಬಹುಮತದಿಂದ ಆರಿಸಿ ತರ್ತಾರೆ. ಬಿಜೆಪಿ ಬರುತ್ತೆ ಅಂತ ನಿಮ್ಗೆ? ಬರುತ್ತೆ, ಗ್ಯಾರಂಟಿ ಬರುತ್ತೆ. ಗ್ಯಾರಂಟಿ 100ಕ್ಕೆ 100 ಗ್ಯಾರಂಟಿ ಇದೆ. ಈ ಬಾರಿ ಬಿಜೆಪಿ ಈಗ ಪಟಾಕಿ ಹಾರಿಸ್ತೀವಿ. ನಿಮಗೆ ಏನು ಅನ್ಸುತ್ತೆ ಸರ್? ಅಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗಿನ ರಾಜಕೀಯ ವಿದ್ಯಮಾನಗಳನ್ನು ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಸರ್? ಇವಾಗಿನ ರಾಜಕೀಯ ವಿದ್ಯಮಾನಗಳು ನೋಡ್ತಾ ಇದ್ರೆ ಎರಡೂ ಕಡೆಗೂ ಎಲೆಕ್ಷನ್ ಟಫ್ ಐತೆ ಸರ್, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಸಮರ್ಥ ಅವ್ರಿಗೆ ಕೊಟ್ಟಿದ್ದು ನನ್ನ ಪ್ರಕಾರ, ನಾನು ಹೇಳ್ತಾರೆ ನನ್ನ ಪ್ರಕಾರ ಒಳ್ಳೇದಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಇನ್ನು ಹುಡುಗ, ಅವನಿಗೆ ಯಾವುದೇ ಅನುಭವಗಳಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ಪ್ರತಿಭಟನೆ ಕಂಡಿಲ್ಲ. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದ್ರಿ ನೀವು. ಅವರೆಲ್ಲರದ್ದು ಬೇರೆ ಬೇರೆದು ಹೇಳಿದ್ರಿ. ಈಶ್ವರ್ ಖಂಡ್ರೆ ಅವ್ರದ್ದಾಗಿರೋದು, ಇನ್ನೊಬ್ರದ್ದು. ಅವ್ರ ಮಕ್ಕಳೆಲ್ಲ ಪ್ರತಿಭಟನೆ ಆಗಿರೋದು, ಇನ್ನೊಂದಾಗಿರೋದು, ಜನರ ಜೊತೆ ಸಮೂಹದಲ್ಲಿ ಬೆರ್ತಿರೋದಾಗಿರೋದು, ಪ್ರತಿಯೊಂದು ಮಾಡ್ಕೊಂತ ಬಂದಿದ್ದಾರೆ. ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡ್ ಬಂದಿದ್ದಾರೆ. ಈ ಹುಡುಗ ಬಂದ್ಬಿಟ್ಟು ಮೊನ್ನೆ ಬಂದು ಸಡನ್ ಆಗಿ ಈಗ ಪಕ್ಷ ಟಿಕೆಟ್ ಕೊಡ್ತಾರೆ ಅಂದ್ರೆ ಈಗ 40 ವರ್ಷ ಅವ್ರ ಕಡೆ ದುಡಿದ್ರಲ್ಲ, ಎಲ್ಲಿ ಓದ್ಬೇಕು ಅವರೆಲ್ಲ ಎಲ್ಲಿ ಹೋಗ್ಬೇಕ್ರಿ? ಇಷ್ಟು ವರ್ಷ ಪಕ್ಷಕ್ಕಂತಾನೆ ಕಷ್ಟಪಟ್ಟಿದ್ದಾರೆ. ಹಂಗಿತ್ತು ಅಂತಂದ್ರೆ ಈಗ ದುಡ್ಡೇ ನಡೆದಾದ್ರೆ ಬೇರೆ ಕಾರ್ಯಕರ್ತರು ಕೊಡ್ಬೋದಲ್ಲ ಸಾಮಾನ್ಯ ಕರ್ತರಿಗೆ. ಇಲ್ಲಿಗೆ ನಡೆದದ್ದು ದುಡ್ಡು, ಅರ್ಥ ಆಯ್ತಾ? ಈಗ ನಡೆದದ್ದು ದುಡ್ಡು. ಸಾಮಾನ್ಯ ಕಾರ್ಯಕರ್ತರಿಗೆ ಏನು ವ್ಯಾಲ್ಯೂ ಇಲ್ಲ. ಅವ್ರನ್ನ ಏನಕ್ಕೆ ಇಟ್ಕೊಂಡ್ರೆ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡ್ರೆ ಅಷ್ಟೇ. ಮುಸ್ಲಿಮ್ಸ್ ಯಾರಿದ್ರೆ ಅವರೆಲ್ಲ ವೋಟ್ ಬ್ಯಾಂಕ್ ಅವರಿಗೆ, ಬೇರೆ ಏನು ಅವಶ್ಯಕತೆನೂ ಇಲ್ಲ ಅವರಿಗೆ. ಹಂಗಿರೋದಾಗಿದೆ ಅಂದ್ರೆ ಕೊಡ್ಬೋದಾಗಿತ್ತು. ಈ 2.5 ವರ್ಷ ಆಯ್ತಪ್ಪ ನಿಮ್ಗೆ ಮಾಡ್ಕೊಳ್ರಿ, ನೆಕ್ಸ್ಟ್ ಬೇಕಾದ್ರೆ ನೋಡೋಣ ಅಂತ ಹೇಳ್ಬೋದಾಗಿತ್ತಲ್ಲ. ಈ 2.5 ವರ್ಷದ ಆಫರೇ ಬಿಡ್ತಿಲ್ಲ ಅಂದ್ರೆ ಅವ್ರು ಇನ್ನು 5 ವರ್ಷದ ಬಿಡ್ತಾರಾ? ಬಿಡ್ತಾರ? ನೀವು ಹೇಳ್ರಿ. ಬಿಜೆಪಿಲಿ ಬಂದ್ಬಿಟ್ಟು ನೋಡ್ರಿ, ಸಾಮಾನ್ಯ ಕಾರ್ಯಕರ್ತರು ಶ್ರೀನಿವಾಸ್ ದಾಸ್ ಕರೆಪ್ಪಣ್ಣ ಅವ್ರು ಇದಾರಲ್ಲ, ಸಾಮಾನ್ಯ ಕಾರ್ಯಕರ್ತರು ಪ್ರತಿಯೊಬ್ಬರ ಜೊತೆ ಪ್ರತಿಭಟನೆ ಆಗಿರೋದು, ಇನ್ನೊಂದಾಗಿರೋದು. 4 ಜನ ಯಾರದೇ ಬಾಯಲ್ಲಿ ಕೇಳ್ರಿ, ಶ್ರೀನಿವಾಸ್ ದಾಸ್ ಕರೆಪ್ಪರು ಪ್ರತಿಯೊಬ್ಬರು ಸಹಾಯನ ಮಾಡ್ಕೊಂತ ಬಂದಿದ್ದಾರೆ. ಯಾರಿಗೆ ಕೈಲಾಗಲ್ಲ, ಯಾರಿಗೆ ಸಹಾಯ ಬೇಕು, ಪ್ರತಿಯೊಬ್ಬರು ಒಂದು ಮನೆ ಬಾಗಿಲಿದ್ರು ವಾಪಸ್ ಎಂದು ಕಳಿಸಿಲ್ಲ. ಪ್ರತಿಯೊಬ್ಬರು ಏನಾದರೂ ಒಂದು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಕಳಿಸಿದಾರೆ ರೀ. ಅವ್ರಿಗೆ ಕೊಟ್ಟಿದ್ದಾರೆ ಬಿಜೆಪಿ ಅಂದ್ರೆ ಇದಕ್ಕಿಂತ ಒಳ್ಳೇದೇನೈತಿ. ಇನ್ನೊಂದು ಹೇಳಿದ್ರು, ಮುಸ್ಲಿಮ್ಸ್ ಯಾಕೆ ಕೊಟ್ಟಿಲ್ಲ ಅಂತ ಅಂದು. ಇವರು ಬಿಜೆಪಿ ಅವ್ರು ಯಾಕೆ ಕೊಟ್ಟಿಲ್ಲ ಅಂತ. ಇಲ್ಲಿ ಡಾಮಿನೇಟ್ ಕ್ಯಾಂಡಿಡೇಟ್ಗಳು ಯಾರಿದ್ರೆ ಅವ್ರಿಗೆ ಪ್ರಿಫರ್ ಮಾಡ್ತಿದಾರೆ ಹೊರತು ಬಿಟ್ರೆ ಮುಸ್ಲಿಮ್ಸ್ ಕೊಟ್ಟಿಲ್ಲ, ಹಿಂದೂ ಕೊಟ್ಟಿಲ್ಲ ಅಂತ ಬರ್ತಿಲ್ಲ. ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಿದ್ದಾರೆ ಮುಸ್ಲಿಮ್ಸ್, ನಮಗೆ ಕೊಡ್ರಿ ಅಂತ. ಅವ್ರಿಗೆ ಕೊಡ್ತಾ ಇಲ್ಲ. ನಮ್ಮಲ್ಲಿ ಯಾರಾದ್ರೂ ಹಂಗೆ ಬಂದು ಅಟ್ಲೀಸ್ಟ್ ಗುರ್ಸ್ಕೊಂಡಿದ್ರೆ ಮುಂದೊಂದಿನ ಅವ್ರಿಗೂ ಅವಕಾಶ ಸಿಗ್ತೈತಿ. ನಮ್ಮಲ್ಲಿ ಆ ಥರ ಸಿಗ್ಬೇಕ್ರಾ? ಆ ಥರ ಯಾವ್ದಾರು ಕ್ಯಾಂಡಿಡೇಟ್ ಬಂದು ಕಷ್ಟಪಟ್ಟು ಅಡ್ಡಾಡಿ ಎಲ್ಲ ಮಾಡಿದ್ರೆ ನೆಕ್ಸ್ಟ್ ನಮಗೂ ಟಿಕೆಟ್ ಕೊಡ್ರಿ ಅಂದ್ರೆ ಸಾಮಾನ್ಯ ವರ್ಗದವ್ರಿಗೆ ಗುರ್ಸುತ್ತೆ. ನೋಡ್ರಿ, ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಟಿಕೆಟ್ ಕೊಡ್ತೈತಿ ಬಿಜೆಪಿ. ಇವ್ರೆಲ್ಲಿ ಕೊಡ್ತಿದಾರ್ರಿ? 40 ವರ್ಷ ದುಡ್ದವ್ರಿಗೆ ಕೊಡ್ತಿಲ್ಲ ವ್ಯಾಲ್ಯೂನ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳ್ರಿ? ಅಲ್ಲ ಕುಟುಂಬ ರಾಜಕಾರಣ ಎಲ್ಲದರಲ್ಲೂ ಇದೆ ಅಂತ ಹೇಳ್ತಾರೆ. ಬ್ರದರ್, ಕುಟುಂಬ ರಾಜಕಾರಣ ಪ್ರತಿಯೊಂದ್ರಿಗೂ ಐತೆ. ಬಟ್ ಆದ್ರೆ ಗುರ್ಸ್ಕೋಬೇಕಲ್ರಿ. ಕುಟುಂಬ ರಾಜಕಾರಣ ಅಂದ್ರೆ ಈಗ ನಾನೊಬ್ಬ MP MLA ಮಗ ಅಂತಂದ್ರೆ ನಾನು ಬರ್ತೀನಿ ಅಂದ್ರೆ ನನ್ನ ಕಡೆ ಪ್ರತಿಭಟನೆಗೆ ಅಡ್ಡಾಡಬೇಕು, ಜನಸಮೂಹ ಕೂಡಿಸ್ಬೇಕು, ಅದನ್ನೆಲ್ಲ ಮಾಡ್ಬೇಕು. ಏನು ಮಾಡ್ಲಿಲ್ಲ ಡೈರೆಕ್ಟ್ ಬಂದ್ರೆ ಅದು ಕುಟುಂಬ ರಾಜಕಾರಣ ಅಂತಾರೆ. ಕುಟುಂಬದಿಂದ ಯಾರೇ ಬರಲಿ ಕಷ್ಟಪಟ್ಟು ಅಡ್ಡಾಡಬೇಕು, ಪಕ್ಷದ ಪ್ರಕಾರ ದುಡಿಬೇಕು. ಈಗ SS ಮಲ್ಲಿಕಾರ್ಜುನ್ ಅವರು ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ ಮುಸ್ಲಿಮ್ಸರಿಗೆ, ಹಾಗಾಗಿ ಅವರಿಗೆ ನಾವು ಮುಂದಿನ ದಿನಮಾನದಲ್ಲಿ ಅವರಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಿದ್ದಾರೆ? ಈಗ ಮುಸ್ಲಿಂ ಬಾಂಧವರು ಕೆಲವು 2 ಬಣ ಹೊಡೆದಾಟ ಆಗ್ತಿದಾವಲ್ರಿ ಬ್ರದರ್. ಅವರೇ ಹೇಳ್ತಿದ್ರೆ ಅವ್ರ ಕಡೆ ಹೇಳ್ತಿದಾರೆ ತಾನೆ. ಈಗ ಮೇನ್ ಕ್ಯಾಂಡಿಡೇಟ್ಗಳು ಯಾರು ಅವ್ರು ನಮಗೂ ಟಿಕೆಟ್ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಅದೇ ಕೆಲವೊಂದು ಮಾತುಗಳಿಂದ ಅವರು ಅಂದ್ರೆ ಯಾರೋ ಒಬ್ರು ತಲೆ ಕೆಡಿಸಿದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗ್ ತಲೆ ಕೆಡಿಸ್ತಾರೆ ಬ್ರದರ್? ಸಣ್ಣರು ಅವರು ಬಿಡ್ರಿ, ಸಣ್ಣ ಹುಡುಗರು ತಲೆ ಕೆಡಿಸ್ತಾರೆ ಅನ್ನಕ್ಕೆ. ದೊಡ್ಡರ್ರಿ ಸಮಾಜದೊಳಗಡೆ ಅಡ್ಡಾಡ್ತಾರೆ, ಮಾಡ್ತಾರೆ, ನಾ ಕಡೆ ತಿರುಗಾಡ್ತಾರೆ, ಪಕ್ಷದ ಪ್ರಕಾರ ದುಡ್ದಾರೆ. ಅವ್ರಿಗೆ ಹೆಂಗ್ ತಲೆ ಕೆಡ್ಸಕ್ ಸಾಧ್ಯ ರೀ? ನಮಗೆ ಪಕ್ಷದೊಳಗೆ ದುಡ್ದೀವಿ ಟಿಕೆಟ್ ಕೊಡ್ರಿ ಅಂತ ಇರ್ತಾರೆ. ಅವ್ರಿಗೆ ಬಹುಮತಗಳು ಇರೋದು ತಾನೇ ಕೇಳ್ತಿರೋದು. ಅಕಸ್ಮಾತ್ ಮುಸ್ಲಿಮರು ಈಗ ಒಂದೇ ಕಡೆಗೆ ಆಯ್ತು ನಾವೆಲ್ಲ ಮತ್ತೆ SS ಮಲ್ಲಿಕಾರ್ಜುನ್ ಅವ್ರ ಫ್ಯಾಮಿಲಿಗೆ ಮಾಡೋಣ ಅಂತ ಹೇಳಿದ್ರೆ? ಬ್ರದರ್ ಹೇಳ್ತೀನಿ ಕೇಳ್ರಿ, ಎಲ್ಲಾ ಮುಸ್ಲಿಮ್ಸು ಒಂದೇ ತರ ಇರಲ್ಲ. ಹೇಳ್ತೀನಿ ಕೇಳ್ರಿ, ಕೆಲವೊಬ್ರು ದುಡ್ಡಿಗೆ ಆಮಿಷ ಹೊಡ್ಬೋದು, ಇನ್ನೊಬ್ರು ಹೊರಗಿನ ವಾತಾವರಣದಲ್ಲಿ ಯಾವ ತರ ಸ್ವಚ್ಛತೆಗಳು ಯಾವ ಅಭಿವೃದ್ಧಿಗಳು ಬೇಕಂತ ನೋಡ್ತಿರ್ತಾರೆ. ಅಭಿವೃದ್ಧಿ ಬೇಕು ಅನ್ನೋರು ಬಿಜೆಪಿಗೆ ಹಾಕ್ತಾರೆ. ಯಾಕಂದ್ರೆ 45 ವರ್ಷ ಇವ್ರು ಗೆದ್ಕೊಂತ ಬಂದಿರೋದು. ಇನ್ನೂ ಅಭಿವೃದ್ಧಿ ಎಲ್ಲಿ ನೋಡಿದ್ರೆ ಅಲ್ಲಿ ಮಾಡಿದಾರೆ, ಇಲ್ಲಿ ಮಾಡಿದಾರೆ ಅಂತ. ಇಷ್ಟು ವರ್ಷ ಬೇಕಾಯ್ತಾರೆ ಮಾಡಕ್ಕೆ, ಇಷ್ಟು ವರ್ಷದ ಬೇಕಾಯ್ತಾರೆ. ಇಲ್ಲಿ ಸುತ್ತಮುತ್ತ ರೋಡ್ಗಳು ಇನ್ನೂ ನೋಡ್ಕೊಂಡ್ ಬರ್ರಿ. ಬೇರೆ ಬೇರೆ ಕಡೆಗೆಲ್ಲ ವಾತಾವರಣಗಳು ನೋಡ್ರಿ, ವ್ಯವಸ್ಥೆ ನೋಡ್ರಿ. 45 ವರ್ಷದೊಳಗಡೆ ಇಷ್ಟು ಮಾಡಿದ್ರೆ ದೊಡ್ಡದಲ್ಲ ಬ್ರದರ್. ಇಷ್ಟು ವರ್ಷ ಮಾಡಿದಾರೆ ಇಲ್ಲ ಅಂತ ಹೇಳಿ. ಅಲ್ಲ, ಅದು ಮಾಡ್ಲೇಬೇಕು, ನಿರಂತರ ಯಾವಾಗಿರ್ಬೇಕು, ಅದು ನಿರಂತರವಾಗಿ. 45 ವರ್ಷದ ಇಷ್ಟೇ ಸಣ್ಣ ಪುಟ್ಟ ಅಭಿವೃದ್ಧಿ ಮಾಡಿದ್ರೆ ಹೆಂಗೆ? ಇನ್ನೂ ಮಾಡೋವಂಥ ತುಂಬ ಇದಾವೆ, ಅರ್ಥ ಆಯ್ತಾ? ಈಗ ಮಾಡಬೇಕು, ಇನ್ನು ತುಂಬ ಮಾಡಿದೆ. ಈ ಬಿಜೆಪಿ ಕೊಟ್ಟರೆ ಹೊಸ ಅವಕಾಶ ಸಿಕ್ಕರೆ ಮಾಡ್ತಾರೆ. ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿ ಅವರೇ ಬಂದಿದ್ದಾರೆ. ಬಿಜೆಪಿ ಬಂತು ಅಂದ್ರೆ ಇವ್ರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತ ನೋಡ್ಬೇಕ್ರಾ?
ಒಬ್ಬರಿಗೆ ಕೊಟ್ರೆ ಅವರೇ ಕಂಟಿನ್ಯೂ ಆಗ್ತಾ ಹೋದ್ರೆ ಅಭಿವೃದ್ಧಿಗಳು ಕಣ್ಣಿಗೆ ಕಾಣಲ್ಲ. ಏನಾಗಿದೆ ಏನಂತ ಇನ್ನೊಂದು ಪಕ್ಷ ಬಂದಾಗ ಇಲ್ಲಿ ಗೊತ್ತಾಗುತ್ತೆ ಯಾವ್ದು ಸರಿ ಇಲ್ಲ, ಯಾವ್ದು ಸರಿ ಐತೆ, ಯಾವ್ದು ಮಾಡಿದಾರೆ, ಯಾವ್ದು ಮಾಡಿಲ್ಲ. ಅರ್ಥ ಆಯ್ತು. 10 ಕೆಲಸದಲ್ಲಿ ಒಂದೇ ಒಂದು ಕೆಲಸ ಮಾಡಿ ಅದನ್ನೇ ಹೇಳ್ಕೊಂತ ಹೋದ್ರೆ ಆಗಲ್ಲ. ಇನ್ನು 9 ಕೆಲಸ ಅಭಿವೃದ್ಧಿ ಆಗ್ಬೇಕಂದ್ರೆ ಬೇರೆ ಪಕ್ಷದವ್ರು ತೋರಿಸಿದ್ರೆ ತಾನೇ ಗೊತ್ತಾಗೋದು. ಇಲ್ಲಿ ನಾವು ಮಾಡಿ ತೋರಿಸ್ತೀವ್ರಿ, ನಮ್ಗೆ ಗೆಲ್ಲಿಸ್ರಿ ಅಂತ ಹೇಳ್ದ ನಮ್ಮ ದಾಸ್ಕರಪ್ಪರು ಗೆಲ್ಲಿಸ್ಲಿ, ತೋರಿಸ್ತಾರೆ ಅವ್ರು ಪ್ರತಿಯೊಂದು ಇನ್ನು ಏನೇನು ಅಭಿವೃದ್ಧಿ ಮಾಡ್ಕೊ ಮಾಡ್ತಾರೆ. ಈ ಬಾರಿ ದಾಸ್ಕರಿಯಪ್ಪರು ಆಗ್ಬೋದು ಅಂತ ಬ್ರದರ್ ನಾನು ಹೇಳ್ತೀನಿ ಕೇಳ್ರಿ, ದಾಸ್ಕರಿಯಪ್ಪರ ಆಗ್ಬೋದು, ಸಮರ್ಥರಾಗ್ಬೋದು ಅಂತಲ್ಲ, ದಾಸ್ಕರಿಯಪ್ಪರು 100ಕ್ಕೆ 100 ವಿನ್ ಆಗ್ತಾರೆ. ಯಾಕಂದ್ರೆ ಈಗಿನ ಜನ ಆಲ್ರೆಡಿ ಬೇಸತ್ ಬಿಟ್ರೆ ಹೊರಗಿನ ವಾತಾವರಣದ ಈಗ ಯಾರೇ ಇದಾರೆ ನೋಡ್ರಿ, ವಿದ್ಯಾವಂತರಾಗಿರ್ಬೋದು ಯಾರೇ ಆಗಿರಲಿ, ಸ್ವಲ್ಪ ನಾ ಕಡೆ ಅಡ್ಡಾಡ್ತಾರೆ ನೋಡ್ರಿ, ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಏನೇನು ಸುರಕ್ಷತೆಗಳು ಬೇಕು, ಏನೇನು ಅನುಕೂಲ ಆಗ್ಬೇಕು. ಪ್ರತಿಯೊಂದು ಹಾಸ್ಪಿಟಲ್ ಇಲ್ಲ, ವಿದ್ಯಾಸಂಸ್ಥೆಗಳಿಲ್ಲ, ಹೈಯರ್ ಎಜುಕೇಶನ್ ಮತ್ತೆ ಆ ಕಡೆ ಹೋಗ್ಬೇಕು, ದೊಡ್ಡ ಹಾಸ್ಪಿಟಲ್ ಆ ಕಡೆ ಹೋಗ್ಬೇಕು. ಇಲ್ಲಿ ಯಾವ್ದೈತಿ ಅನುಕೂಲ, ಏನು ಬಂದ್ರೆ ಅದೇ ಕಡೆ ಹೋಗ್ಬೇಕು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗ ಸದ್ಯಕ್ಕೆ ರಾಜ್ಯದಲ್ಲೇ ಸದ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಈಗ ಸದ್ಯಕ್ಕೆ ವಾಸ್ತವ ಹೇಗಿದೆ ಸರ್? ಈಗ ದಕ್ಷಿಣ ಇದರಲ್ಲಿ ಈಗ ಸಮರ್ಥ ಅವರು ಕಾಂಗ್ರೆಸ್ಸಿಂದ ಟಿಕೆಟ್ ಪಡ್ಕೊಂಡಿದ್ದಾರೆ. ಅದೇ ರೀತಿ ಮತ್ತು ಬಂಡಾಯನೂ ಕೂಡ ಅಲ್ಪಸಂಖ್ಯಾತರು ಕೂಡ ತಗೊಂಡಿದ್ದಾರೆ. ಈ ಮಧ್ಯೆ ಏನಿಸುತ್ತೆ ಅಂದರೆ ಇನ್ನು ಕೆಲವು ದಿನಗಳಲ್ಲಿ ಮುಖಂಡರುಗಳು ಸ್ವಲ್ಪ ಮಾತಾಡಿ ಅಲ್ಪಸಂಖ್ಯಾತ ಒಪ್ಪಿಸಿ ಸಮರ್ಥ ಅವರಿಗೆ ಗೆಲ್ಲಿಸ್ಕೊಡ್ಬೋದು ಅಂತ ನಮ್ಮ ಇದು. ಅಂದ್ರೆ ಈಗ ಮತ್ತೆ ಈಗ ಅಲ್ಪಸಂಖ್ಯಾತರು ಸದ್ಯಕ್ಕಷ್ಟೇ ಇದು ಮಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರು ಒಂದಾಗ್ತಾರೆ ಅಂತ ಹೇಳ್ತಾ ಇದ್ದೀರಾ? ಈಗ ಆಗ್ಬೋದು ಸರ್, ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಅನಿಸ್ತಾ ಇದೆ. ಈಗ ಮುಸ್ಲಿಮ್ಸ್ ಯಾವುದೇ ರೀತಿಯಾಗಿ ಬಂಡಾಯ ಎದ್ದೇಳಿಲ್ಲ ಅಂತ ನಿಮ್ಮ ಅನಿಸಿಕೆನಾ? ಬಂಡಾಯ ಎದ್ದಿದೆ, ಟಿಕೆಟ್ ಕೊಟ್ಟಿಲ್ಲ ಅಂತ ಸ್ವಲ್ಪ ಮನಸ್ತಾಪನೂ ಕೂಡ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಇನ್ನು ನೋಡ್ಬೇಕಾಗಿತ್ತು. ಈಗ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಓಟ್ಗಾಗಿ ಮಾತ್ರ ಬಳಸ್ಕೊಳ್ಳುತ್ತೆ ಅನ್ನೋ ಮಾತಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ಅಂಥದ್ದು ಆ ಥರ ಏನಿಲ್ಲ. ಬಟ್ ಎಲ್ಲ ಶಾಮನೂರ್ ಶಿವಶಂಕರಪ್ಪನ 4 ಬಾರಿ ಗೆದ್ದು ಇದು ಮಾಡಿದ್ರು. ಅದ ನಂತರ ಅಲ್ಪಸಂಖ್ಯಾತ ಟಿಕೆಟ್ ನೀಡಬೇಕಂತ ಭಾಳ ಒತ್ತಡನೂ ಕೊಡೋದು. ಅದಂತ ಟಿಕೆಟ್ ಸಿಗಲಿಲ್ಲ ಅಲ್ಪಸಂಖ್ಯಾತ, ಇದರಿಂದ ಮನಸ್ತಾಪ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಏನೇ ಆದರೂ ಅದು ನಿಭಾಯಿಸ್ಕೊಂಡು ಹೋಗ್ಬಲ್ರು ಅಂತ ನನಗೆ ಗೊತ್ತಿದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರು ಒಂದಾಗ್ತಾರೆ ಅಂತ ನೀವು ಹೇಳ್ತೀರಾ? ಒಂದಾಗ್ಬೋದು. ಸರ್, ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ತುಂಬಾ ಸದ್ ಮಾಡ್ತಾ ಇದೆ ರಾಜ್ಯಾದ್ಯಂತ. ಈಗ ಪ್ರಸ್ತುತ ದಾವಣಗೆರೆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ? ಎಲ್ಲ ಅವರೇ, ಶಾಮನೂರದೇ, ಮತ್ತೇನಿಲ್ರಿ, ಬೇರೆಯವ್ರದ್ದು ಯಾವ್ದಿಲ್ಲ. ಅವ್ರು ಇರೋವರೆಗೂ ಅವ್ರದೇ. ಹೌದು. ಯಾವ ರೀತಿಯಾಗಿ ಕೆಲಸ ಮಾಡಿದಾರಲ್ಲ? ಕೆಲಸದ ಬಗ್ಗೆ ನನಗೆ ಗೊತ್ತಿಲ್ಲ ರೀ, ನನಗೆ ಆ ಅನುಭವ ಇಲ್ಲ. ಮತ್ತೆ ಓಟ್ ಹಾಕ್ತೀರಾ, ಮತ್ತೆ ಆ ಅನುಭವ ಇಲ್ಲ ಅಂದ್ರೆ? ಅಲ್ಲ, ಜನ ಮತ್ತೆ ಇನ್ನೇನು ನಾವು ಅದ್ರ ಪರ ಹೇಳಲೇಬೇಕಲ್ರಿ. ಈ ಜನ ಹೆಂಗಿರ್ತಾರೆ ಹಂಗೆ ಹೇಳಲೇಬೇಕಾಗತ್ತೆ. ಕೆಲಸದ ಬಗ್ಗೆ ಅವ್ರು ಏನು ಮಾಡಿದಾರೋ ಏನಂತೇಳಿ ನನಗೆ ಗೊತ್ತಿಲ್ಲ. ಈ ಸಲ ಒಟ್ಟು ಯಾರು ಆಯ್ಕೆ ಆಗ್ಬೋದು? ಅವರೇ ಶಾಮನೂರಲ್ಲಿ ಬರ್ಬೋದು. ನಿಮಗೆ ಅನಿಸುತ್ತೆ? ಅದೇ ಬರ್ಬೋದು. ಶಾಮನೂರೇ ಬರ್ಬೋದು. ಈಗ ಮುಸ್ಲಿಂ ಯುವಕರು ಅತಿ ಹೆಚ್ಚಾಗಿ ಅಸಮಾಧಾನಗೊಂಡು ಬಿಜೆಪಿ ಕಡೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಒಂದು ಇದಕ್ಕೆ ನೀವೇನು ಹೇಳ್ತೀರಾ? ಇದು ನೋಡ್ರಿ, BJP ಕಡೆಗೆ ಸೇರ್ಪಡೆ ಆಗ್ತದಾರೆ, ಅದು ಎಲ್ಲ ಮಾನುಷಗ ಮಾತದು. ಸುಮ್ಮನೆ ಏನು ಉಪಯೋಗದ ಮಾತದು. ಅದು ಹೇಳ್ಬೇಕಂದ್ರೆ ತಾತ್ಕಾಲಕ್ಕೆ ಅಷ್ಟೇ ಮಾತಾಡ್ಬೋದು. ನಾನು ಇಷ್ಟೇ ಹೇಳ್ಬಲ್ಲೆ. ಹೌದು, ತಾತ್ಕಾಲಿಕ ಮಟ್ಟಿಗೆ. ಈಗ ಮುಸ್ಲಿಮರು ಎಲ್ಲರೂ ಅಸಮಾಧಾನಗೊಂಡಿದ್ದಾರೆ ಟಿಕೆಟ್ ಕೊಡ್ಲಿದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡ್ರಿ, ಅದ್ರ ಬಗ್ಗೆ ನಾನು ಹೇಳ್ತದನ್ನೆಲ್ಲ. ಈಗ ಒಂದು ಹೆಣ ಬಿದ್ದಿರ್ತೈತೆ, ಅದು ಹೆಣ ಒಯ್ದು ಮಣ್ಣು ಮಾಡಿ ಬರೋ ಮಟ್ಟ ಅಷ್ಟೇ. ಆಮೇಲೆ ದುಃಖ ಅದು ಏನು ಮರೆಯೋದಿಲ್ಲ, ಹಂಗೆ ಮರ್ತು ಹೋಗೋದು. ಅದು ಈಗ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ನೋವಾಗಿದೆ. ಇದು ಆದ್ರೆ ಅಷ್ಟೇ, 2-3 ದಿವಸದ ಒಳಗೆ ಚೇಂಜ್ ಆಗೇ ಹಾಕವು ಎಲ್ಲವು. ಅದು ಹೇಳಕ್ ಬರಲ್ಲ. ಇದು ಏನಂದ್ರೆ ಕೆಸರಾಗ ಕಂಬ ಇದ್ದಂಗೆ, ಕಂಬ ಯಾವ ಕಡೆ ಹೊಳಿತತೆ ಅನ್ನೋದು ಗೊತ್ತಿಲ್ಲ ಯಾರಿಗೂ. ಈಗ ಯಾರು ಆಯ್ಕೆ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಹಂಗಿದ್ರೆ ನಮಗೆ ಅನ್ಸೋದು ಕಾಂಗ್ರೆಸ್ ಈಗ ಆಗ್ಬೋದು. ನಿಮಗೆ ಅನ್ಸುತ್ತೆ? BJP ರೀ. ಬಿಜೆಪಿ ಹಾಕಿದ್ರೆ ಉಸ್ಮಾನ್. ನಿಮಗೆ ಅನ್ಸುತ್ತೆ? ನಮಗೆ BJP ಕಟ್ಟ ಬಿಜೆಪಿ. ಈಗ ಅದೇ ಮುಸ್ಲಿಂ ಸಮುದಾಯದವರಿಗೂ ಮತ್ತೆ ಶಾಮನೂರ್ ಫ್ಯಾಮಿಲಿಗೂ ಸ್ವಲ್ಪ ಕ್ಲಾಶ್ ಆಗಿದೆ ಅಂತ ಅನ್ನೋದಿದೆ. ಇದ್ರ ಮಧ್ಯೆ ಏನಾದರೂ ಅಕಸ್ಮಾತ್ ಬಿಜೆಪಿ ಆಯ್ಕೆ ಆಗಬಹುದಾ? ಆದ್ರೆ ಒಳ್ಳೇದೇ ಸರ್. ಅಲ್ಲ, ಆ ರೀತಿಯಾಗಿ ವಾತಾವರಣ ಇದೆಯಾ? ನೋಡ್ಬೇಕು ಸರ್, ಏನು ಮುಂದೆ ಗೊತ್ತಾಗತ್ತೆ. ಅಲ್ಲ, ಈಗಿನ ವಿದ್ಯಮಾನಗಳನ್ನು ನೋಡಿದಾಗ ಏನು ಅನಿಸುತ್ತೆ? ಇವಾಗ ಎರಡು ಹಂಗೆ ಅದಾವ ಸರ್, ಯಾರಂತ ಗೊತ್ತಾಗತ್ತಿಲ್ಲ. ಇನ್ನು ಯಾರು ಇದು ಬರ್ತಾರೋ ಗೊತ್ತಾಗಲ್ಲ ಇನ್ನು ನೋಡೋದು. ಈಗ ನಿನ್ನೆ ಕೆಲವೊಂದಿಷ್ಟು ಮುಸ್ಲಿಂ ಯುವಕರು ಬಿಜೆಪಿ ಸೇರ್ಪಡೆ ಆದ್ರು. ಇದು ಏನು ವರ್ಕೌಟ್ ಆಗುತ್ತಾ ಇಲ್ವಾ? ಸರ್ ಆದ್ರೆ ಆಗ್ಬೋದು ಸರ್ ವರ್ಕೌಟ್. ಯಾರು ಹೆಂಗೆ ತಿರ್ತಾರೋ ಗೊತ್ತಾಗಲ್ಲ. ಸರ್, ಇದು BJP ಇದು ಕಾಂಗ್ರೆಸ್ಸಿಂದ ಹೇಳಕ್ಕೆ ಬರಂಗಿಲ್ಲ. ಈ ಪಕ್ಷ ಅಂತ ನಿಂತ್ಕೊಂಡು ಕರೆಕ್ಟ್ ಐತೆ ಅವರು. ಈಗ ಅಕಸ್ಮಾತ್ ನಿಮ್ಗೊಂದು ಸೀಟ್ ಕೊಡ್ಬೇಕಿತ್ತು, ಅವರಿಗೆ ತಪ್ಪು ಮಾಡಿದ್ರು. ಅವ್ರು ಕೊಟ್ಟು ನೋಡ್ಬೇಕಿತ್ತು. ನಮ್ದು ಅಜ್ಜರೇ ಬರೋದು, ಅಜ್ಜಾರ್ ಮೊಮ್ಮಗ ನಿಂತಿದ್ದಾರೆ ಸರ. ಕಾಂಗ್ರೆಸ್ಸೇ ಬರೋದು. ಬಿಜೆಪಿ ಪಕ್ಕ
ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ ಈ ಸಲ ಅಟಲ್ ಬಿಹಾರಿ ವಾಜಪೇಯಿ ನಿಂತಿಲ್ಲ, ಶ್ರೀನಿವಾಸ್ ಅವ್ರು ನಿಂತಾರ, ಏನಂತೀರ ಅವ್ರ ಬಗ್ಗೆ ಹೆಂಗ ಅನಿಸುತ್ತೆ ನಿಮ್ಗೆ? ಹೋಗ್ತಾ ಇದಾರ ಮೋದಿ ಸರ್ಕಾರ ಬಿಜೆಪಿನೇ. ನೋ ಕಮೆಂಟ್. ನಿಮ್ಗೆ ಏನ್ ಅನ್ಸುತ್ತೆ, ಏನಾದ್ರು ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಆಯ್ಕೆ ಆಗ್ಬೋದು? ಮೋಸ್ಟ್ಲಿ ಬಿಜೆಪಿ ಹಾಕತ್ತೆ. ಆಗಬಹುದು. ಆಗ್ಬೋದು. ಮತ್ತೆ ಈಗ ಮತ್ತೆ ಮುಸ್ಲಿಮರು ಬಂಡಾಯ ಇದ್ರು ಕೂಡ ಮತ್ತೆ ಈಗ ಒಂದಾಗಿದ್ದಾರೆ ಅನ್ನೋ ಮಾತಿದೆ. ಏನೋ ಒಂದು ಆದ್ರನ ಪಡೆದ ಆಗದ ಹಾಕತ್ತೆ.